ಏನು ಏನು ಹಾಕಲ್ಲ, ಹಂಗೆ ಬೆಳೆಯೋದು, ಆರ್ಗ್ಯಾನಿಕ್ ಬೆಳೆಯೋದು. ಅವ್ರಿಗೆ ನೆಕ್ಸ್ಟ್ ಇಯರ್ಗೆ ಇವಾಗೆ ಬುಕ್ಕಿಂಗ್ ಇರುತ್ತೆ. ಹೌದಾ? ಒಂದೊಂದು ವೆರೈಟಿ ಇದಕ್ಕೆ ತುಂಬ ಚೆನ್ನಾಗಿದೆ. ಯಾವುದು ಏನು ಕೆಮಿಕಲ್ ಇಲ್ಲ, ಎಂಥದ್ದಿಲ್ಲ. ಎಲ್ಲ ಹುಲ್ಲಲ್ಲಿ ಇಟ್ಟು ಬಲ್ಸಿ ಅದನ್ನು ಇದು ಮಾಡಿ ಕಳಿಸಿರೋದು ಅವರು. ತುಂಬ ಚೆನ್ನಾಗಿದೆ ನೋಡಿ. ಇದೆಲ್ಲ ಇದನ್ನ ಹಿಂಗೆ ಚೀಪ್ಕೊಂಡು ತಿನ್ಬೇಕಂತೆ. ಕಟ್ ಮಾಡಿದ್ರೆ ಅದು ಎಲ್ಲ ಒಂಥರ ಇದಾಗತ್ತೆ. ಇಲ್ಲ ನಾನು ಈ ಥರದ್ದಿದೆ ಆಯ್ತಾ. ಇದೆಲ್ಲ ಸಕ್ಕತ್ತಾಗಿದೆ. ಇದು ತುಂಬ ಚೆನ್ನಾಗಿರುತ್ತಲ್ಲ. ಒಂದೊಂದು ವೆರೈಟಿನಲ್ಲಿ ಒಂದೊಂದೇ ಹಣ್ಣು ಅಲ್ಲ, ಒಂದೊಂದು 2 ಹಣ್ಣು ಒಟ್ಟು 10 kgಗೆ. ಈಗ ನಿಂಗೆ 5 kg ಅಂದ್ರೆ ಒಂದೊಂದು ಬಂದಿರುತ್ತೆ. ಎಷ್ಟು ಕೆಜಿ ಇದೆ? ಇದು 5 kg ಇದೆ ನೋಡಿ. ಇದೊಂದು ವೆರೈಟಿ, ಈ ವೆರೈಟಿ ಬೇರೆ, ಅದು ಬೇರೆ, ಇದು ಬೇರೆ, ಇದೇ ಬೇರೆ, ಇದೇ ಬೇರೆ, ಇದು ಬೇರೆ. ಇವತ್ತು ಬೆಳಗ್ಗೆ ನನ್ನ ತಮ್ಮ ಮಾವಿನ ಹಣ್ಣು ತೊಗೊಂಬಂದ. ನಾನು 2 ದಿನದಿಂದ ಹೇಳ್ತಿದ್ದೆ ಹರ್ಷಿತ್ ಮಾವಿನ ಹಣ್ಣು ತೊಗೊಂಬರೋ, ತುಂಬ ಆಸೆ ಆಗ್ತದೆ ತಿನ್ಬೇಕಂತ ಅಂತ. ಈ ಸೀಸನಲ್ಲಿ ಸಿಗೋವಂಥ ಮಾವಿನ ಹಣ್ಣನ್ನು ನಾವು ಎಂಜಾಯ್ ಮಾಡಿಲ್ಲ ಅಂದರೆ ಅದು ಮಿಸ್ ಮಾಡಿಕೊಂಡ್ರೆ ಮತ್ತೆ ನೆಕ್ಸ್ಟ್ ಇಯರ್ವರೆಗೂ ಕಾಯಬೇಕಾಗತ್ತೆ. ನನಗೆ ಎಸ್ಪೆಷಲಿ ತುಂಬ ಇಷ್ಟ ಮಾವಿನ ಹಣ್ಣು ಅಂದರೆ. ಸೊ ಹರ್ಷಿತ್ಗೆ ನಿನ್ನೆ ಮುನ್ನ ಹೇಳಿದೆ, ಅವ್ನು ಬ್ಯುಸಿ ಇದ್ದ, ಹೊರಗಡೆ ಹೋಗಲೇ ಇಲ್ಲ. ಮನೆ ಹತ್ರನೂ ಯಾರೂ ಮಾವಿನ ಹಣ್ಣು ಮಾರ್ಕೊಂಡು ಬಂದಿರಲಿಲ್ಲ. ಸೊ ಆನ್ಲೈನಲ್ಲಿ ಸರ್ಚ್ ಮಾಡಿದೆ, ತುಂಬ ಕಾಸ್ಟ್ಲಿ ಇತ್ತು. ಹಾಗಾಗಿ ರಂಗನಾಥಂಗೆ ಒಂದ್ಸತಿ ಹೇಳಿದೆ, ಅಂದರೆ ನನ್ನ ತಮ್ಮಂಗೆ ಒಂದ್ಸತಿ ಹೇಳಿದ್ದೆ, ಕೆಮಿಕಲ್ ಹಾಕ್ತೆ ಹುಲ್ಲಲ್ಲಿ ಇಟ್ಟು ಹಣ್ಣು ಮಾಡಿಕೊಡ್ತಾರೆ ಅಂತ ಹೇಳಿದ್ದು. ಹಾಗಾಗಿ ನನಗೂ ಸ್ವಲ್ಪ ಬೇಕು ಅಂತ ಹೇಳಿದ್ದೆ. 10 kg ಬಾಕ್ಸ್ ತರಿಸಿದಂತೆ. ಆಮೇಲೆ ಫ್ರೆಂಡ್ಸ್ ಎಲ್ಲ ಸೇರಿ ಶೇರ್ ಮಾಡಿಕೊಂಡು ನನಗೆ 5 kg ಸಿಕ್ಕಿದೆ. ಮತ್ತು ಇನ್ನೊಂದ್ಸತಿ ತರಕ್ಕೆ ಹೇಳಿದ್ದೀನಿ, ನೋಡಬೇಕು. ಸೊ ರಂಗನಾಥಂಗೆ ಗೊತ್ತಿರೋರ ಹತ್ರ ಇದನ್ನು ತರಿಸಿದ್ದ. ಬೆಳಗ್ಗೆನೇ ತೊಗೊಂಬಂದು ಕೊಟ್ಟ. ನನಗಂತೂ ತುಂಬ ಖುಷಿಯಾಗೋಯಿತು. ಎಷ್ಟು ವೆರೈಟಿ ಇದೆ ನೀವು ನೋಡ್ತಿರ್ಬೋದು. ಒಂದಕ್ಕೂ ನಂಗೆ ಕರೆಕ್ಟಾಗಿ ಹೆಸರು ಗೊತ್ತಿಲ್ಲ. ಇನ್ನೊಂದಷ್ಟೆಲ್ಲ ಕಾಯಿ ಥರ ಇದೆ, ಅದನ್ನು ಮತ್ತೆ ಇನ್ನು ಸ್ವಲ್ಪ ದಿನ ಏನು ಹುಲ್ಲಲ್ಲೇ ಮುಚ್ಚಿಟ್ರೆ ಹಣ್ಣಾಗುತ್ತೆ ಅಂತ ಹೇಳಿದ್ದೇನೆ. ಸೊ ಬೆಳಗ್ಗೆ ನನಗೆ ಇದು ಸರ್ಪ್ರೈಸಿಂಗ್ ಆಗಿತ್ತು. ತುಂಬ ಖುಷಿಯಾಗೋಯಿತು ಹಣ್ಣು ನೋಡಿ. ಹೈ ಡಿಯರ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಸುಜೀಸ್ ಲೈಫ್ ಸ್ಟೈಲ್. ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತನದು ನನ್ನ ಭಾವನೆ. ಇವನು ಹೋಗಿ ಆ ಪಿಲ್ಲೋ ಮೇಲೆ ಮಲ್ಕೊಂಡ. ನೋಡೋಕೆ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದ್ದ. ಹಾಗಾಗಿ ಅವ್ನಿಗೆ ಬೆಡ್ಶೀಟೆಲ್ಲ ಒದಿಸ್ಬಿಟ್ಟು ಇದೊಂದು ಕ್ಲಿಪ್ ತೊಗೊಂಡಿದ್ದೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು, ಎಷ್ಟು ಮುದ್ದಾಗಿ ಮಲ್ಕೊಂಡಿತ್ತು. ಇದೊಂದು ಫೇವ್ರೆಟ್ ಟಾಯ್ ಪಕ್ಕದಲ್ಲಿರೋದು. ಅವನೇ ಕಿತ್ತಾಕ್ಬಿಟ್ಟಿದ್ದಾನೆ, ಎಲ್ಲ ಹಾಳು ಮಾಡಿದ್ದಾನೆ. ಅದನ್ನ ಯಾವಾಗಲೂ ಬಾಯಲ್ಲಿ ಕಚ್ಕೊಂಡು ಎಲ್ಲ ಫ್ಲೋರಲ್ಲೂ ಓಡಾಡ್ತಿರುತ್ತೆ. ಸೊ ಬನ್ನಿ, ಇವತ್ತು ಒಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ವ್ಲಾಗ್ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಮೇ ಬಿ ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಮೊನ್ನೆ ವಿಡಿಯೋದಲ್ಲಿ ಕಟ್ಲರಿ ಯೂನಿಟ್ನ ಆರ್ಗನೈಸ್ ಮಾಡಬೇಕಾದ್ರೆ ಈ ನೈಫ್ ಬಗ್ಗೆ ಒಬ್ಬರು ನೋಡಿ ಕೇಳಿದರು, ಈ ನೈಫ್ ಬಗ್ಗೆ ಹೇಳಿ ಅಂತ. ಇದು ನಾನು ರೀಸೆಂಟಾಗಿ ಅಮೆಝಾನಿಂದ ತರಿಸಿದ್ದು. ಸೆಟ್ ಆಫ್ 2 ಇದೆ, ಒಂದು ಚಿಕ್ಕದು ಒಂದು ದೊಡ್ಡದಿದೆ. ನಾನು ಇದನ್ನು ಅಮೆಝಾನಿಂದ ತರಿಸ್ಬೇಕಾದ್ರೆ ಇದರದ್ದು ಹೆಸರು ಕ್ಯಾರೋಟ್ ನೈಫ್ ಅಂತಲೇ ಹಾಕಿದ್ದೆ. ಈ ನೈಫ್ ಮೇಲೇ ಆ ಹೆಸರು ಇರುತ್ತೆ, ಅದೊಂದು ಬ್ರ್ಯಾಂಡೆಡ್ ನೈಫ್. ಬಟ್ ಇದ್ರ ಮೇಲೆ ಯಾವುದೇ ಹೆಸರಿಲ್ಲ. ಮೇ ಬಿ ನನಗಿದು ಮೋಸ ಆಯಿತು ಅಂತ ಅನ್ಕೋತೀನಿ. ಬಟ್ ಇವಾಗ ಶಾರ್ಪ್ ಆಗಿದೆ, ತುಂಬ ಚೆನ್ನಾಗಿ ಕಟ್ ಆಗ್ತಿದೆ. ಹೊಸದ್ರಲ್ಲಿ ಸ್ವಲ್ಪ ಶಾರ್ಪ್ ಆಗೇ ಇರುತ್ತೆ. ಹೋಗ್ತಾ ಇದು ಯಾವ ರೀತಿ ಇರುತ್ತೆ ಗೊತ್ತಿಲ್ಲ. ಬಟ್ ಇದು ಮೇಲ್ಗಡೆ ಏನು ಪ್ರಿಂಟ್ ಎಲ್ಲ ಏನೂ ಹೋಗಿಲ್ಲ. ನಾನು ಸುಮಾರು ಸತಿ ವಾಶ್ ಮಾಡಿದ್ದೀನಿ. ಸೊ ಇದು ಅಮೆಝಾನಿಂದ ತರಿಸಿದ್ದು. ಇದರ ಲಿಂಕ್ ಬೇಕಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ನಿನ್ನೆ ತಾನೇ ನೇರಳೆ ಹಣ್ಣು ತೊಗೊಂಬಂದ ಹರ್ಷು. 1/4 kg ತೊಗೊಂಬಂದ. ಅರ್ಧ kg ತೊಗೊಳ್ಳಿ ಅಂತ ಅವರು ಬಲವಂತ ಮಾಡಿದ್ರು. 1/4 kg ತೊಗೊಂಡು ಬಂದ. ಸ್ವೀಟ್ ಆಗಿದೆ ಅಂತ ಹೇಳಿದ್ರು. ನೋಡಿದ್ರೆ ಹುಳಿ ಅಂದರೆ ಹುಳಿ, ಬಾಯಲ್ಲಿಡೋಕ್ಕೆ ಆಗಲ್ಲ, ಟೇಸ್ಟು ಇಲ್ಲ. ಅದಕ್ಕೆ ಇದರಲ್ಲಿ ಏನು ಮಾಡಿದ್ದೀನಿ ಅಂದರೆ ಕಲ್ಲುಪ್ಪು ಹಾಕಿದ್ದೀನಿ. ಇದು ಕಲ್ಲುಪ್ಪು ಹಾಕಿ ಸ್ವಲ್ಪ ಹೊತ್ತು ನೆನೆಸಿಡೋದ್ರಿಂದ, ಅದು ಹಸ್ಬೆಂಡ್ ಹೇಳ್ಕೊಟ್ಟಿರೋಂಥ ಟಿಪ್ಸ್ ಇದು. ಕಲ್ಲುಪ್ಪು ಅಥವಾ ಪುಡಿ ಉಪ್ಪು ಹಾಕಿ ಸ್ವಲ್ಪ ಹೊತ್ತು ನೆನೆಸಿಟ್ಬಿಡಬೇಕು. ಉಪ್ಪಲ್ಲಿ ನೆನೆಸಿಡೋದ್ರಿಂದ ಆ ಹುಳಿ ಅಂಶ ಕಮ್ಮಿ ಆಗುತ್ತೆ. ಹುಳಿಗೆ ಉಪ್ಪಿನ ನೀರು ಹೀಡ್ಕೊಳ್ಳುತ್ತೆ. ಕುಡಿಯೋ ನೀರು ಹಾಕಿದ್ದೀನಿ ಇದಕ್ಕೆ. ಅದರ ಫ್ರೆಶ್ ವಾಟರ್ ಹಾಕಬೇಕು. ನೀರಲ್ಲಿ ಫಸ್ಟ್ ತೊಳೆದು ನಂತರ ಇದಕ್ಕೆ ಬೇರೆ ನೀರು, ಒಂಚೂರು ಉಪ್ಪು ಹಾಕಿ ಅರ್ಧ ಗಂಟೆ ಅಥವಾ 1 ಗಂಟೆ 2 ಗಂಟೆ ಬಿಟ್ಟರು ತೊಂದರೆ ಇಲ್ಲ. ಹೀಗೆ ಇಟ್ಬಿಟ್ಟು ಹೋಗ್ತಾ ಬರ್ತಾ ತಿನ್ಬೋದು. ಸೊ ನೇರಳೆ ಹಣ್ಣು ತುಂಬ ಒಳ್ಳೆಯದು. ಬಟ್ ಇದು ತುಂಬ ಹುಳಿ ಇದೆ. ಇವಾಗ ಇನ್ನೂ ಬರೋಕ್ಕೆ ಶುರುವಾಗಿದೆ, ಅಂದರೆ ಹುಳಿ ಜಾಸ್ತಿ. ಈ ಟಿಪ್ಸ್ನ ನೀವು ಫಾಲೋ ಮಾಡ್ಬೋದು. ಯಾವಾಗ ತುಂಬ ಹುಳಿ ಅನ್ಸುತ್ತಲ್ಲ ಆವಾಗ ಉಪ್ಪು ನೀರಲ್ಲಿ ನೆನೆಸಿ ಇಟ್ಕೋಬೇಕು. ಇವ್ ನೋಡಿ ಇವನು ಆಚೆ ಹೋಗೋದಕ್ಕೆ ಹೇಗೆ ಆಡ್ತೇನೆ ಅಂತ. ಅದೆಲ್ಲಮ್ಮ ಡೋರಲ್ಲ ಅಮ್ಮದು. ಏನು ಆಚೆ ಹೋಗ್ತೀಯಾ? ಆಚೆ ಹೋಗ್ಬೇಕಂತ, ಡೋರ್ ತೆಗೀರಿ ಅಂತ. ಹೋಗ್ತೀಯಾ ಆಚೆ? ಆಚೆ ಹೋಗ್ತೀಯಾ? ಬಿಟ್ಟರೆ ಹೋಗ್ತಾನಷ್ಟೆ. ಆ ಮಫಿನ್ ಮಾಡಿದ್ನಲ್ಲ ಹಾಗೆ ಇವನು.
ಸ್ವಲ್ಪ ದೊಡ್ಡವರಾಗೋರ್ಗೂ ಇರ್ತಾರೆ, ಆಮೇಲೆ ಮನೆ ಬಿಟ್ಟು ಓಡೋಗ್ತಿರ್ತಾರೆ. ಇವ್ರದ್ದೆಲ್ಲ ಇದೇ ಕತೆ. ದಿನ ಶುರುವಾಗ್ತಿದ್ದಂಗೆ ಒಂದು ಒಳ್ಳೆ ಮೈಂಡ್ ಸೆಟ್ಟಿಂದ ದಿನ ಶುರುವಾಗುತ್ತೆ. ಹೋಗ್ತಾ ಹೋಗ್ತಾ ಅವತ್ತಿನ ದಿನ ಏನೇನು ನಡೆಯುತ್ತೆ, ಹೇಗಾಗುತ್ತೆ ಅಂತ ಅನ್ನೋದನ್ನು ಯಾರೂ ಎಕ್ಸ್ಪೆಕ್ಟೇ ಮಾಡಿರಲ್ಲ. ಹೀಗೆ ನಾನು ಕೆಲಸ ಮಾಡ್ತಾಯಿದ್ದೆ. ಕೆಲಸ ಮಾಡಿಕೊಂಡು ವಿಡಿಯೋ ಶೂಟ್ ಮಾಡ್ತಾಯಿದ್ದೆ, ಮಾರ್ನಿಂಗ್ ರೂಟೀನ್ ಅಂತಲೇ. ಸೊ ಪಾತ್ರೆ ಜೋಡಿಸೋಣ ಅಂತ ಡಿಶ್ ವಾಷರ್ ಓಪನ್ ಮಾಡಿ ನಾನು ಕ್ಯಾಮ್ರಾ ಸೆಟ್ ಮಾಡಿ ಪಾತ್ರೆ ಜೋಡಿಸ್ತಾ ಇದ್ದೀನಿ. ಒಂದು ಸತಿ ಜೋರು ಸೌಂಡ್ ಬಂತು. ಅದು ನನ್ನ ಫೋನ್ ಟ್ರೈಪಾಡ್ ಜೊತೆಗೆ ಕೆಳಗಡೆ ಬಿತ್ತು. ಅದನ್ನು ಬೀಳ್ತಿದ್ದು ಯಾರು ಅಂತಂದರೆ ನಮ್ಮ ಮನೇಲಿರುವಂಥ ತೀಟ ತುಪ್ಪ, ಅದು ಮಫಿನ್. ಎಲ್ಲಿ ಕಡ್ಡಿ, ಏನಾರು ಬೈಕೊಳ್ಳಿ, ಏನಾರು ಮಾಡ್ಕೊಳ್ಳಿ, ನಮಗೇನು ಭಯ ಇಲ್ಲ. ಬೆಳಗ್ಗೆ ನಾನು ಇಂಥ ಶಾಕ್ ಅಂತಂದರೆ ಟ್ರೈಪಾಡ್ ಬಿದ್ದ ತಕ್ಷಣವೇ ಒಂಥರ ಹಾರ್ಟ್ ಬೀಟ್ ಜಾಸ್ತಿ ಆಗೋಯಿತು. ಭಯ ಆಯಿತು, ಐಫೋನ್ ಏನಾಯಿತು ಅಂತ. ಐಫೋನ್ ನಾನು ತೊಗೊಂಡಿರೋದೇ ವೀಡಿಯೋ ಮಾಡೋಕ್ಕೆ ಅಂತ. ಅದು EMI ನಾನು ತೊಗೊಂಡಿರೋದು. ಇನ್ನು EMI ಕಟ್ತಾ ಇದ್ದೀನಿ, ಅದನ್ನು ಮುಗ್ದೇ ಇಲ್ಲ. ಅಷ್ಟು ಬೇಗ ಏನಾದ್ರು ರಿಪೇರಿಗೆ ಬಂತು ಅಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಅದು ಪ್ರತಿದಿನ ನಾನು ಕೆಲಸಕ್ಕೆ ಯೂಸ್ ಮಾಡ್ತಿರೋದೆ ಐಫೋನ್. ಬರೀ ಶೂಟ್ ಮಾಡೋಕ್ಕಂತಲೇ ನಾನು ತೊಗೊಂಡಿದ್ದಿದ್ದು. ಅದು ರೆಗ್ಯುಲರಾಗಿ ಯೂಸ್ ಮಾಡಲಿಕ್ಕೆ ಅಂತ ನನ್ನ ಹತ್ರ ಒಪ್ಪೋ ಫೋನ್ ಇದೆ. ಇದರಲ್ಲಿ ಬರೀ ಕಾಲ್ಸ್ ಮಾತ್ರ ರಿಸೀವ್ ಮಾಡ್ತೀನಿ. ಇದು ಒಪ್ಪೋ ಫೋನ್. ಫಸ್ಟ್ ಇದರಲ್ಲೇ ನಾನು ಶೂಟ್ ಮಾಡ್ತಿದ್ದೆ. ಇದು ಕ್ಲಾರಿಟಿ ಅಷ್ಟು ಕ್ಲಿಯರಾಗಿರಲಿಲ್ಲ. ಎಕ್ಸ್ಪೋರ್ಟ್ ಎಲ್ಲ ಮಾಡಿದ್ಮೇಲೆ ಅದು ಕ್ಲಾರಿಟಿ ಹಾಳಾಗ್ತಿತ್ತು. ವಿಡಿಯೋ ಮಾಡುವಾಗ ನಮಗೆ ಚೆನ್ನಾಗಿ ಕಾಣಿಸುತ್ತೆ, ಆದರೆ ಎಕ್ಸ್ಪೋರ್ಟ್ ಮಾಡಿದ್ಮೇಲೆ ಒಪ್ಪೋ ಫೋನ್ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಎಕ್ಸ್ಪೋರ್ಟ್ ಮಾಡಿದ್ಮೇಲೆ ಕ್ವಾಲಿಟಿ ಅದು ಕಮ್ಮಿ ಆಗುತ್ತೆ. ಐಫೋನಲ್ಲಿ ಹಾಗಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಐಫೋನ್ ನಾನು ಶೂಟಿಗೆ ಅಂತಲೇ ತೊಗೊಂಡಿದ್ದು. ಈಗ ಅದನ್ನೇ ಬೆಳಗ್ಗೆ ಬೀಳ್ಸಿದ್ದು ನೋಡಿದ್ದು ಎಷ್ಟು ಭಯ ಆಯಿತು ಅಂದರೆ, ಎಲ್ಲ ಕೆಲಸ ಬಿಟ್ಬಿಟ್ಟು ಬಂದು ಫಸ್ಟ್ ನಾನು ಚೆಕ್ ಮಾಡ್ತಿದ್ದೀನಿ ಫೋನ್ ಏನಾದ್ರು ಹಾಳಾಗಿದೆಯಾ ಇಲ್ವಾ ಅಂತ. ಹಾಗೆ ಇವತ್ತಿನ ರುಟೀನ್ ಬೆಳಗ್ಗೆಯಿಂದನೇ ಶುರುವಾಗಿದೆ. ಬೆಳಗ್ಗೆ ಇದೊಂದು ಶಾಕ್ ಜೊತೆಗೆ ಭಯ ಆಯಿತು, ನಿಜವಾಗ್ಲೂ ಭಯ ಆಯಿತು. ಟ್ರೈಪಾಡ್ ಅಂತೂ ಅದೆಷ್ಟು ಸತಿ ಬೀಳ್ಸಿದ್ದಾನೆ. ಟ್ರೈಪಾಡ್ ಬಿದ್ದರೆ ಪರವಾಗಿಲ್ಲ, ಒಂದಲ್ಲ ಎರಡಲ್ಲ 3 ಟ್ರೈಪಾಡ್ ಇದೆ. ಆದರೆ ಫೋನ್ ಬಿದ್ದರೆ ಮಾತ್ರ ತುಂಬ ಭಯ ಆಗುತ್ತೆ, ಅದರಲ್ಲೂ ಐಫೋನ್ ಬಿದ್ದರೆ. ಇದ್ರೊಳಗಡೆ ಹೋಗಿದ್ದಾನೆ. ಎಷ್ಟು ತರಲೆ ಅಂದರೆ ಇವನು. ಏನು ಮಫಿನ ನಿಂದು? ಇವತ್ತಿನ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ನಾನು ರಾತ್ರಿನೇ ಪ್ರಿಪೇರ್ ಮಾಡಿಟ್ಟಿದ್ದೆ. ಅಂದರೆ ದೋಸೆ ಹಿಟ್ಟು ರುಬ್ಬಿಟ್ಟಿದ್ದೆ. ಅದಕ್ಕೋಸ್ಕರ ಒಂದು ಸಾಂಬಾರು ರೆಡಿ ಮಾಡ್ತಿದ್ದೀನಿ. ಇದು ನಮ್ಮ ಸಾಂಬಾರು ಪ್ರೀಮಿಕ್ಸ್ ಪೌಡರ್. ಈಗಾಗಲೇ ಸುಮಾರು ಜನ ತೊಗೊಂಡು ಯೂಸ್ ಮಾಡ್ತಿದ್ದಾರೆ. ಹೋಟೆಲಲ್ಲಿ ಸಿಗೋ ರೀತಿಯಲ್ಲೇ ನಾವು ಸಾಂಬಾರು ಮಾಡ್ಕೋಬೋದು. ಇದರಲ್ಲಿ ಬೇಳೆ, ಸಾಂಬಾರು ಪೌಡರ್ ಎಲ್ಲ ಮಿಕ್ಸ್ ಆಗಿರುತ್ತೆ. ಏನು ಹಾಕುವಂಥ ಅವಶ್ಯಕತೆ ಇಲ್ಲ. ಒಗ್ಗರಣೆಯಲ್ಲಿ ತರಕಾರಿ ಹುರ್ಕೊಂಡು ಇದೊಂದು ಪೌಡರ್ನ ಮಿಕ್ಸ್ ಮಾಡಿ ಹಾಕಿದ್ರೆ ಒಂದೊಳ್ಳೆ ಸಾಂಬಾರು ರೆಡಿ ಆಗುತ್ತೆ. ಇಡ್ಲಿಗೆ ಮತ್ತು ದೋಸೆಗೆ ಮತ್ತು ಅನ್ನಕ್ಕೂ ಕೂಡ ಚೆನ್ನಾಗಿರುತ್ತೆ. ಒಗ್ಗರಣೆಗೆ ಸ್ವಲ್ಪ ಎಣ್ಣೆಯಲ್ಲಿ ಸಾಸಿವೆ, ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಂಡು ನಂತರ ತರಕಾರಿ ಕಟ್ ಮಾಡಿ ಹಾಕಿದ್ದೀನಿ. ಆನಂತರ ಉಪ್ಪು, ಅರಿಶಿನ, 1 ಟೊಮೆಟೊ ಹಾಕಿ ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿ ಚೆನ್ನಾಗಿ ಸ್ವಲ್ಪ ಹೊತ್ತು ಹುರ್ಕೊಂಡು ಅನಂತರ ಕಲಸಿ ಇಟ್ಕೊಂಡಿರೋವಂಥ ಸಾಂಬಾರು ಪುಡಿ ಹಾಕ್ಕೊಳ್ಳೋಣ. ನಾನು ಕಲಸಿಟ್ಟಿರೋ ಕಾರಣ ಏನಂದರೆ ಇದರಲ್ಲಿ ಬೇಳೆಗಳನ್ನ ಕೂಡ ಹಾಕಿರೋದ್ರಿಂದ ಒಂದು ಸ್ವಲ್ಪ ಹೊತ್ತು ನೀರಲ್ಲಿ ನೆನೆಸ್ಬಿಟ್ಟು ನಂತರ ಹಾಕ್ಕೊಂಡ್ರೆ ಚೆನ್ನಾಗಾಗುತ್ತೆ. ಅಂದರೆ ಬೇಳೆ ಹಾಕುವಂಥ ಅವಶ್ಯಕತೆ ಇಲ್ಲ ಇದರಲ್ಲಿ ಆಲ್ರೆಡಿ ಬೇಳೆ ಎಲ್ಲ ಇರೋದ್ರಿಂದ ಸಾಂಬಾರು ಗಟ್ಟಿ ಬರುತ್ತೆ. ಸ್ವಲ್ಪ ನೀರು ಹಾಕಿ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು, ಹುಣಸೆಹಣ್ಣು ಕೂಡ ನಾನಿಲ್ಲಿ ಹಾಕಿಲ್ಲ, ಯಾಕಂದರೆ ಆ ಪುಡಿನಲ್ಲೇ ಹುಣಸೆಹಣ್ಣು ಕೂಡ ಹಾಕಿದ್ದೀನಿ. ಸೊ ಉಪ್ಪು ಖಾರ ಎಲ್ಲ ಟೇಸ್ಟ್ ಚೆಕ್ ಮಾಡಿಕೊಂಡು ಒಂದು ಸ್ವಲ್ಪ ಬೆಲ್ಲ ಹಾಕೋಣ. ಈ ಹೋಟೆಲಲ್ಲಿ ಸಿಗುವಂಥ ಸಾಂಬಾರಲ್ಲಿ ಲೈಟಾಗಿ ಒಂದು ಸ್ವೀಟ್ನೆಸ್ ಇರುತ್ತೆ. ಉಡುಪಿ ಸ್ಟೈಲ್ ಸಾಂಬಾರು ನೀವು ಟೇಸ್ಟ್ ಮಾಡಿದರೆ ನಿಮಗೆ ಗೊತ್ತಿರುತ್ತೆ. ಇಡ್ಲಿ ಸಾಂಬಾರಿಗೆಲ್ಲ ಒಂದು ಲೈಟ್ ಸ್ವೀಟ್ನೆಸ್ ಇರುವಂಥ ಸಾಂಬಾರು ಕೊಡ್ತಾರಲ್ಲ, ಆ ಥರ ನಾವು ಮಾಡ್ಕೋಬೋದು. ಒಂದು ಸ್ವಲ್ಪ ಬೆಲ್ಲ ಹಾಕಿ ನೀರು ಹಾಕಿ ಮುಚ್ಚಿಟ್ಟು 2 ವಿಸಿಲ್ ಕೂಗಿಸ್ಕೊಂಡ್ರೆ ಆಯಿತು. ಒಂದೊಳ್ಳೆ ಸಾಂಬಾರು ರೆಡಿ ಆಗುತ್ತೆ. ಅದಕ್ಕೆ ಬಿಸಿ ದೋಸೆ ರೆಡಿ ಮಾಡ್ತಾಯಿದ್ದೀನಿ. ಈಗಂತೂ ಮಳೆ ಶುರುವಾಯಿತು. ಈ ಮಳೆ ಆಗಲಿ ಬೇಸಿಗೆ ಆಗಲಿ ಯಾವುದೇ ಟೈಮಲ್ಲಾದರೂ ಕೂಡ ಯಾವುದೇ ತಿಂಡಿ ಅಥವಾ ಅಡುಗೆ ಬಿಸಿಯಾಗೇ ನಮ್ಮ ಮನೇಲಿ ಊಟ ಮಾಡ್ತೀವಿ. ಅದು ದೋಸೆ, ಚಪಾತಿ, ಇಡ್ಲಿ ಏನೇ ಆಗಿದ್ರೂ ಕೂಡ ಅವಾಗಷ್ಟೇ ಪ್ಯಾನಿಂದ ಡೈರೆಕ್ಟಾಗಿ ಪ್ಲೇಟ್ಗೆ ಹೋಗುತ್ತೆ. ಅಂದರೆ ಯಾವುದೇ ಅಡುಗೆನೂ ತಣ್ಣಗೆ ಮಾಡ್ಕೊಂಡು ತಿಂದರೆ ಡೈಜೆಷನ್ಗೆ ಒಳ್ಳೆಯದಲ್ಲ. ಸೊ ಯಾವುದೇ ತಿಂಡಿ ಕೊಡಬೇಕಾದ್ರೂ ಕೂಡ ಹೀಗೇ ಅವಾಗಷ್ಟೇ ಬಿಸಿಯಾಗಿ ಹಾಕ್ಕೊಟ್ರೆ ಅದು ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ರುಚಿಯಾಗೂ ಇರುತ್ತೆ, ಡೈಜೆಷನ್ಗೂ ಒಳ್ಳೆಯದು. ಸೊ ಹೋಮ್ ಮೇಡ್ ಸಾಂಬಾರು ಪೌಡರ್ ಅಥವಾ ಈ ಸಾಂಬಾರು ಪ್ರೀಮಿಕ್ಸ್ ರೆಸಿಪಿ ಕೂಡ ನನ್ನ ಚಾನಲಲ್ಲಿದೆ, ಒಂದ್ಸತಿ ಚೆಕ್ ಮಾಡಿ ನೋಡಿ.
ಬೆಳಗ್ಗೆ ಬ್ರೇಕ್ಫಾಸ್ಟ್ ಆದ ನಂತರ ಯಾವುದೇ ಕೆಲಸ ನಾನು ಅಥವಾ ಯಾವುದೇ ಶೂಟ್ ಮಾಡೋಕ್ಕಾಗಿಲ್ಲ. ಯಾಕಂದರೆ ಒಬ್ಬರು ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಸ್ನ್ಯಾಕ್ಸ್ ಬೇಕು, ಟ್ರಾವೆಲ್ ಮಾಡ್ತಿದ್ದೀವಿ ಅಂತ. ಅವ್ರಿಗೋಸ್ಕರ ಸ್ನ್ಯಾಕ್ಸ್ ಪ್ರಿಪೇರ್ ಮಾಡೋಕ್ಕೆ ಅಂತ ಇವತ್ತು ಇಡೀ ದಿನ ಇಲ್ಲೇ ಕಿಚನಲ್ಲೇ ಟೈಮ್ ಸ್ಪೆಂಡ್ ಮಾಡಿದೆ. ಸಾಯಂಕಾಲ ಇದೆಲ್ಲ ಪ್ರಿಪ್ರೇಷನ್ ಆದ ನಂತರ ಬಿಸಿ ಕಾಫಿ ಕುಡಿಬೇಕಂತ ಅನಿಸ್ತಿತ್ತು. ಹೊರಗಡೆ ಲೈಟಾಗಿ ಮಳೆ ಕೂಡ ಹನಿತಾ ಇದೆ. ಸ್ವಲ್ಪ ಬಿಸಿ ಕಾಫಿ ಕುಡಿದ ನಂತರ ರಾತ್ರಿ ಊಟಕ್ಕೆ ರೆಡಿ ಮಾಡ್ಕೋಬೇಕು. ಈ ಸ್ನ್ಯಾಕ್ಸ್ ಅವ್ರು ತುಂಬ ರಿಕ್ವೆಸ್ಟ್ ಮಾಡಿ ಕೇಳ್ಕೊಂಡಿದ್ರು. ಸೊ ಟ್ರಾವೆಲ್ ಮಾಡ್ತಿದ್ದೀವಿ ಮಾಡಿಕೊಡಿ ಅಂತ ಹೇಳಿ ಶಂಕರಪಾರೆ, ರವೆ ಉಂಡೆ ಮತ್ತು ಇದೇನಿದು ಬೇಸನ್ ಲಡ್ಡು ಮತ್ತು ಇನ್ನೂ ಒಂದು ಚಕ್ಲಿ ನಿಪ್ಪಟ್ಟು ಇದೆಲ್ಲ ಪ್ರಿಪೇರ್ ಮಾಡಬೇಕು. ಇನ್ನೂ ಕೆಲಸ ಇದೆ. ಆ ಚಕ್ಲಿ ನಿಪ್ಪಟ್ಟೆಲ್ಲ ಮಾಡಿ ಅವರಿಗೆ ನೆಕ್ಸ್ಟ್ ಡೇ ಬೆಳಗ್ಗೆ ಏನು ಪಾರ್ಸಲ್ ಕಳಿಸ್ಬೇಕು. ಕೆಲವರು ತುಂಬ ರಿಕ್ವೆಸ್ಟ್ ಮಾಡ್ಕೋತಿದ್ದಾರೆ. ನಾನು ಬಿಸ್ನೆಸ್ ಬಿಡಬೇಕು ಅಂದರೂ ಬಿಸ್ನೆಸ್ ನನ್ನ ಬಿಡ್ತಾ ಇಲ್ವಾ ಅಥವಾ ನಾನು ಅದರಿಂದ ಎಸ್ಕೇಪ್ ಆಗೋಕ್ಕಾಗ್ತಿಲ್ವೋ ಗೊತ್ತಿಲ್ಲ. ಕೆಲವೊಂದು ರಿಕ್ವೆಸ್ಟ್ ಬಂದಾಗ ಮಾಡಿಕೊಡ್ಲೇಬೇಕಾದಂಥ ಸನ್ನಿವೇಶ. ಯಾವಾಗ ದಿನ ಆಗುತ್ತೆ ಯಾವಾಗ ರಾತ್ರಿ ಆಗುತ್ತೆ ಅಂತಲೇ ಗೊತ್ತಾಗಲ್ಲ. ಎಷ್ಟು ಬೇಗ ದಿನ ಮುಗ್ದೋಗ್ತೆ ಅಂತ ಅನಿಸ್ತಾ ಇದೆ. ಸೊ ಮಳೆಗಾಲ ಒಂದು ಸ್ವಲ್ಪ ಆರಂಭ ಆಗಿದೆ ಅಂತ ಅನಿಸ್ತಾ ಇದೆ. ಶೆಕೆ ಕಮ್ಮಿ ಆಯಿತು, ಮಳೆ ಶುರುವಾಗಿದೆ. ಇವಾಗ ಏನು ಪ್ರಾಬ್ಲಮ್ ಅಂದರೆ ಬಟ್ಟೆ ಒಣಗಾಕೋದೇ ಕಷ್ಟ ಆಗಿದೆ. ಅದನ್ನು ಒಣಗಿಸೋದು ಮತ್ತೆ ಎತ್ತೇಳೋದು ಅದೇ ಒಂದು ದೊಡ್ಡ ಕೆಲಸ. ಟೆರೆಸ್ಗೆ ಹೋಗಬೇಕು, ಹೋಗಿ ಎತ್ಕೊಂಬರೋಷ್ಟರಲ್ಲಿ ನೆಂದೋಗ್ಬಿಟ್ಟಿರುತ್ತೆ. ಹಾಗಾಗಿ ಯಾವಾಗ ಸ್ವಲ್ಪ ಬಿಸಿಲು ಕಾಣಿಸುತ್ತೆ ಅವಾಗ ಹೋಗಿ ಒಣಗಾಕ್ಬಿಟ್ಟು ಬರೋದು. ಇವತ್ತಂತೂ ಟೆರೆಸ್ಗೆ ಹೋಗೇ ಇಲ್ಲ. ಸೊ ನಮ್ಮದು ಓಪನ್ ಸ್ಪೇಸ್ ಆಗಿರೋದ್ರಿಂದ ಟೆರೆಸಲ್ಲಿ ಬೇರೆ ಎಲ್ಲೂ ನಾನು ಒಣಗಕ್ಕಾಗಲ್ಲ. ಮಳೆ ಬಂದು ನೆಂದ್ರೂ ನಾನು ಅಲ್ಲೇ ಒಣಗಾಕ್ಬಿಡ್ಬೇಕು, ಇಲ್ಲಾಂದರೆ ಸ್ಮೆಲ್ ಬಂದಂಗೆ ಆಗುತ್ತೆ. ಸೊ ಒಂದೊಂದು ದಿನ ಹಾಕೋಬಿಟ್ಟೆ, 2 ದಿನ 3 ದಿನ ಟೈಮ್ ಹಿಡಿತಾ ಇದೆ ಒಣಗೋದಕ್ಕೆ. ಇವತ್ತು ಸ್ವಲ್ಪ ಸ್ನ್ಯಾಕ್ಸ್ ಪ್ರಿಪ್ರೇಷನ್ ಇತ್ತು, ಹಾಗಾಗಿ ಸ್ವಲ್ಪ ಕಿಚನಲ್ಲೇ ನಿಂತ್ಕೊಂಡೆ. ಇದೆಲ್ಲ ರೆಡಿ ಆಗಿದೆ. ಇನ್ನೂ ಒಂದಷ್ಟು ಪ್ರಿಪ್ರೇಷನ್ ಮಾಡೋಕ್ಕಿದೆ. ಚಕ್ಲಿ, ನಿಪ್ಪಟ್ಟು ಮತ್ತು ಶಂಕರಪಾರೆ ಇದೆಲ್ಲ ಕೆಲವು ಆರ್ಡರ್ಸ್ನ ನಾವು ಇವಾಗೊಮ್ಮೆ ಮಾಡಿಕೊಡ್ತಾ ಇದ್ದೀವಿ. ಕಾಫಿ ಕೊಟ್ಟು ನೀರು ಅಷ್ಟು ಪಕ್ಷಿ ನೋಡಿದ್ರು ಒಳಗಡೆ ಹೆಂಗೆ ಹೋಗ್ತಾ ಇದೆ. ಮರಿಗಳೆಲ್ಲ ಸ್ವಲ್ಪ ದೊಡ್ಡದಾಗ್ಬಿಟ್ಟಿದೆ. ನಿಮಗೆ ಗೊತ್ತಲ್ಲ, ಸ್ನ್ಯಾಕ್ಸ್ ಪ್ರಿಪ್ರೇಷನ್ ಅಂತಂದ್ರೆ ತುಂಬ ಟೈಮ್ ಹಿಡಿಯುತ್ತೆ. ಯಾವುದಾದ್ರು ಹಬ್ಬಕ್ಕೆ ಅಂತಂದ್ರೆ ಒಂದಿನ ಪೂರ್ತಿ ಅದಕ್ಕೆ ಅಂತಲೇ ದಿನ ಡೆಡಿಕೇಟ್ ಮಾಡಬೇಕಾಗತ್ತೆ. ಸೊ ಸುಮಾರು 4-5 ವೆರೈಟಿ ಅವರು ಕೇಳಿದರು. ಇದು ಹರ್ಷ ಚೈಲ್ಡ್ಹುಡ್ ಫೋಟೋ. ಮಕ್ಕಳು ಚಿಕ್ಕವರಿದ್ದಾಗ ಎಷ್ಟು ಕ್ಯೂಟಾಗಿರ್ತಾರಲ್ಲ, ಎಲ್ಲ ಮಕ್ಕಳು ಅಷ್ಟೇ. ಇವಾಗಿನ ಫೇಸ್ ಅವ್ನು ಚೆಕ್ ಮಾಡ್ಕೊತಿದ್ದಾನೆ ಅಷ್ಟು. ನಾನು ಅವಾಗಲೇ ಎಷ್ಟೋ ಚೆನ್ನಾಗಿದ್ದೆ ಅಮ್ಮ ಅಂತ ಅದನ್ನೇ ಹೇಳ್ತಾ ಇದ್ದ. ಇದು ರಂಗನಾಥನ ಹತ್ರ ಇದ್ದಂಥ ಫೋಟೋಸ್. ರಂಗನಾಥನ ಹತ್ರ ಸುಮಾರು ಫೋಟೋಸ್ ಇದೆ. ಅದನ್ನೆಲ್ಲ ಹರ್ಷಿತ್ಗೆ ಒಂದೊಂದೇ ಶೇರ್ ಮಾಡಿ ತೋರಿಸ್ತಾ ಇದ್ದ. ನಮಗೆ ಆಶ್ಚರ್ಯ ಆಗುತ್ತೆ, ಅವಾಗ ನಾವೆಲ್ಲ ಹೆಂಗಿದ್ವಿ ಇವಾಗ ಹೆಂಗಾಗಿದ್ದೀವಿ ಅಂತ. ಎಲ್ಲರೂ 2 ರೌಂಡ್ ಜಾಸ್ತಿ ಆಗಿಬಿಟ್ಟಿದ್ದೀವಿ. ನಾನು ನಿಮಗೆ ತೋರಿಸ್ತೀನಿ ನಾನು ಫಸ್ಟ್ ಹೇಗಿದೆ ಅಂತ. ಮೊದಲು ಈ ಸ್ನ್ಯಾಕ್ಸ್ ಪ್ರಿಪ್ರೇಷನ್ ಎಲ್ಲ ಮುಗಿಸಿದ ನಂತರ ಇವತ್ತಿನ ರಾತ್ರಿ ಊಟಕ್ಕೂ ನಾನಿವಾಗ ರೆಡಿ ಮಾಡ್ಕೋಬೇಕು. ಕಂಪ್ಲೀಟಾಗಿ ಸ್ನ್ಯಾಕ್ಸ್ ಎಲ್ಲ ಪ್ರಿಪೇರ್ ಮಾಡಿದ್ಮೇಲೆ ಇವತ್ತಿನ ರಾತ್ರಿ ಊಟಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಹರ್ಷಿತ್ಗೆ ತುಂಬ ಇಷ್ಟ ಆಗಿರುವಂಥ ಒಂದು ನಾನ್ ವೆಜ್ ರೆಸಿಪಿ ಮಾಡ್ತಾಯಿದ್ದೀನಿ. ಸಾರಿ, ವೆಜಿಟೇರಿಯನ್ಸ್ ಇದ್ದರೆ ದಯವಿಟ್ಟು ಕ್ಷಮಿಸಿ. ತುಂಬ ದಿನಗಳ ನಂತರ ಇವತ್ತೊಂದು ನಾನ್ ವೆಜ್ ರೆಸಿಪಿ ಶೇರ್ ಮಾಡ್ತಾಯಿದ್ದೀನಿ. ಇದೊಂದು ಸೈಡ್ ಡಿಶ್ ರೆಸಿಪಿ. ಚಪಾತಿಗೋಸ್ಕರ ಒಂದು ಗ್ರೇವಿ ರೆಸಿಪಿ ಮಾಡ್ತಾಯಿದ್ದೀನಿ. ಮೊದಲನೇದಾಗಿ ಒಂದು 2 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಎಣ್ಣೆಯಲ್ಲಿ ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೋಬೇಕು. ಈರುಳ್ಳಿ ಕೆಂಪಗಾಗಿದೆ ಅಂತ ಗೊತ್ತಾದ ನಂತರ ಕಟ್ ಮಾಡಿ ಇಟ್ಕೊಂಡಿರೋಂಥ ಬೋನ್ಲೆಸ್ ಚಿಕನ್ ಹಾಕಿದ್ದೀನಿ. ಇದಕ್ಕೆ ಬೋನ್ಲೆಸ್ ಅಂತಲೇ ಎಲ್ಲ ಯಾವುದನ್ನಾದರೂ ಉಪಯೋಗಿಸ್ಕೋಬೋದು. ನನ್ನ ಹತ್ರ ಬೋನ್ಲೆಸ್ ಇತ್ತು, ಅದನ್ನು ಹಾಕಿದ್ದೀನಿ. ಸುಮಾರು ಅರ್ಧ kg ಚಿಕನ್ ಇದೆ. ಈ ಚಿಕನ್ ಹಾಕಿ 1 ನಿಮಿಷ ಹುರ್ಕೊಂಡ ನಂತರ ಜಜ್ಜಿಟ್ಕೊಂಡಿರೋಂಥ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕೋಣ. ಅಥವಾ ಶುಂಠಿ ಪೇಸ್ಟ್ ಆದರೆ 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಾಗೆ ರುಚಿಗೆ ಸ್ವಲ್ಪ ಉಪ್ಪು ಹಾಕಿ ಈ ಬೆಳ್ಳುಳ್ಳಿದು ಶುಂಠಿದು ಹಸಿ ವಾಸನೆ ಹೋಗೋವರೆಗೂ ಒಂದು ಸ್ವಲ್ಪ ಹೊತ್ತು ಹುರ್ಕೋಬೇಕು. ಇದಾದ ನಂತರ ಸ್ವಲ್ಪ ಅರಿಶಿನ, ಖಾರಕ್ಕೆ ಖಾರದ ಪುಡಿ, ಅರ್ಧ ಸ್ಪೂನಷ್ಟು ಜೀರಿಗೆ ಪುಡಿ, ಹಾಗೆ 1.5 ಟೀ ಸ್ಪೂನಷ್ಟು ನಾನ್ ವೆಜ್ ಮಸಾಲ, ನಮ್ಮ ಹೋಮ್ ಮೇಡ್ ನಾನ್ ವೆಜ್ ಮಸಾಲ ಹಾಕಿದ್ದೀನಿ. ಆನಂತರ ಅರ್ಧ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿ. ನಿಮ್ಮ ಹತ್ರ ಹೋಮ್ ಮೇಡ್ ಮಸಾಲ ಇಲ್ಲ ಅಂತಂದರೆ ಗರಂ ಮಸಾಲ ಹಾಕ್ಕೋಬೋದು. ಇದಿಷ್ಟು ಮಸಾಲ ಪುಡಿಗಳನ್ನ ಹಾಕಿ ಚೆನ್ನಾಗಿ ಸ್ವಲ್ಪ ಹೊತ್ತು ಇದನ್ನು ಬೇಯಿಸ್ಕೋಬೇಕು. ಆನಂತರ ಇದಕ್ಕೆ 2 ಟೊಮೆಟೊ ಪ್ಯೂರಿ ಮಾಡಿ ಹಾಕಿದ್ದೀನಿ. ಅದೇ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿ ಹಾಕೋಣ. ಟೊಮೆಟೊ ಪ್ಯೂರಿ ಹಾಕಿ 1 ನಿಮಿಷ ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ಮೊಸರು ಹಾಕ್ತಾಯಿದ್ದೀನಿ. ಇದು ಫ್ರೆಶ್ ಆಗಿರೋಂಥ ಮೊಸರು. ಹುಳಿ ಮೊಸರು ಆದರೆ ಆ ಟೇಸ್ಟ್ ಹಾಳಾಗುತ್ತೆ, ಯಾಕಂದರೆ ನಾವು ಟೊಮೆಟೊ ಕೂಡ ಹಾಕಿರೋದ್ರಿಂದ ಸ್ವಲ್ಪ ಹುಳಿ ಕಡಿಮೆ ಇರೋವಂಥ ಮೊಸರು ಹಾಕ್ಕೋಬೇಕು. ಆನಂತರ 1 ಫುಲ್ ಟೇಬಲ್ ಸ್ಪೂನಷ್ಟು ಖೋವಾ ಹಾಕಿದ್ದೀನಿ. ಇದು ಹೋಮ್ ಮೇಡ್ ಖೋವಾ. ರೀಸೆಂಟಾಗಿ ನಾನು ಹೋಮ್ ಮೇಡ್ ಖೋವಾ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ. ಹಾಗೆ ಇಲ್ಲಿ ಫ್ರೆಶ್ ಕ್ರೀಮ್ ಬೇಕಾದ್ರೆ ನೀವು ಉಪಯೋಗಿಸ್ಕೋಬೋದು. ಎಲ್ಲಿ ನಾವು ಫ್ರೆಶ್ ಕ್ರೀಮ್ ಹಾಕ್ತೀವಿ ಆ ಫ್ರೆಶ್ ಕ್ರೀಮ್ ಬದಲಾಗಿ ಖೋವಾ ಹಾಕ್ಕೊಂಡ್ರೆ ಗ್ರೇವಿದು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಒಂದು ರಿಚ್ ಗ್ರೇವಿ ಥರ ನಾವು ಮಾಡ್ಕೋಬೋದು. ಆನಂತರ ಟೊಮೆಟೊ ಗ್ರೈಂಡ್ ಮಾಡಿರೋಂಥ ಜಾರಿಗೆ ಸ್ವಲ್ಪ ನೀರು ಹಾಕಿ ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಇನ್ನೊಂದು 2-3 ನಿಮಿಷ ಬೇಯಿಸ್ಕೊಂಡ್ರೆ ಆಯಿತು. ಇದು ಬೋನ್ಲೆಸ್ ಆಗಿರೋದ್ರಿಂದ ತುಂಬ ಟೈಮ್ ಹಿಡಿಯಲ್ಲ, ಬೇಗನೆ ಬೆಂದು ಹೋಗುತ್ತೆ. ಸೊ ಇದೊಂದು ಸೆಮಿ ಗ್ರೇವಿ, ಯಾಕಂದರೆ ಇದು ನಾನು ಚಪಾತಿಗೆ ಅಂತಲೇ ಸರ್ವ್ ಮಾಡ್ತಿರೋದ್ರಿಂದ ತುಂಬ ಜಾಸ್ತಿ ತೆಳ್ಳಗೆ ಮಾಡ್ತಿಲ್ಲ, ಮೀಡಿಯಮ್ ಆಗಿ ಒಂದು ಥಿಕ್ನೆಸ್ ಇರುತ್ತೆ. ಇನ್ನೇನಾಯಿತು ಸ್ಟವ್ ಆಫ್ ಮಾಡಬೇಕು ಅಂತ ಅನ್ನೋ ಟೈಮಲ್ಲಿ ಲಾಸ್ಟಲ್ಲಿ ಕಸೂರಿ ಮೇಥಿ ಹಾಗೆ ಕಟ್ ಮಾಡಿರೋಂಥ ಕೊತ್ತಂಬರಿ ಹಾಕಿದ್ರೆ ಆಯಿತು.
ಮೇಲ್ಗಡೆ ಎಣ್ಣೆ ತೇಲ್ ಬರ್ತಿದೆ ಅಂದರೆ ಗ್ರೇವಿ ರೆಡಿ ಆಗಿದೆ ಅಂತ ಅರ್ಥ. ತುಂಬ ಚೆನ್ನಾಗುತ್ತೆ. ಇದೆಲ್ಲ ನಮ್ಮ ಹೋಮ್ ಮೇಡ್ ಮಸಾಲೆ ಹಾಕಿ ಮಾಡಿರೋದು, ಜೊತೆಗೆ ಏನು ಹೇಳ್ತಾರೆ ಖೋವಾ ಮತ್ತು ಕರ್ಡೆಲ್ಲ ಹಾಕಿರೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಾಗಿದೆ. ಸೊ ಇದಕ್ಕೆ ಯಾವುದೇ ಹೆಸರಿಲ್ಲ, ನಾರ್ಮಲ್ ಆಗಿ ಒಂದು ಚಿಕನ್ ಗ್ರೇವಿ ಅಷ್ಟೇ. ಇದನ್ನು ನಾನಿವತ್ತು ಬೀಟ್ರೂಟ್ ಚಪಾತಿ ಜೊತೆಗೆ ರಾತ್ರಿ ಊಟಕ್ಕೆ ಸರ್ವ್ ಮಾಡ್ತಾಯಿದ್ದೀನಿ. ಯೂಶಲಿ ನಾನು ಬೀಟ್ರೂಟ್ ಜ್ಯೂಸ್ ಮಾಡ್ಕೊತೀನಿಲ್ಲ, ಆ ಎಕ್ಸ್ಟ್ರಾಕ್ಟ್ ಏನು ಉಳಿದಿರುತ್ತೆ ಅದನ್ನು ಬಿಸಾಕ್ತೆ ಈ ಥರ ಚಪಾತಿಗೆ ಕಲಿಸ್ಬಿಟ್ಟು ಚಪಾತಿ ಮಾಡಿಕೊಡ್ತೀನಿ. ಸೊ ರೆಸಿಪಿ ಟ್ರೈ ಮಾಡಿ, ತುಂಬ ಚೆನ್ನಾಗಾಗುತ್ತೆ. ಮಾಡಿದ್ಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇವಾಗ ನಾನೇನಾರ ಒಂದು ಪಕ್ಕ ಅವನಲ್ಲೇ ನನ್ನ ಪಕ್ಕ ಹ್ಞೂ ಅದೇ ಇವಾಗ ಏನಾರು ಹೋಗಿ ನಿಂತ್ಕೊಂಡ್ರೆ ಅಷ್ಟೇ. ಓ ವಾಟ್ ಇಸ್ ದಿಸ್? ಅವಾಗ ಇದು ಮಚ್ಚೆ ಇದ್ದಿದ್ದು ದೊಡ್ಡದಾಗ ಕಾಣಿಸ್ತಾಯ್ತು ನನ್ನ ಕೆಳಗಡೆ. ಇವಾಗ ಗಡ್ಡೆ ಇದೆಯಲ್ಲ ಅದಕ್ಕೆ ಕಾಣ್ತದೆ. ಪ್ರಿಯಾ ಎಷ್ಟು ಸಣ್ಣ ಇದೆ ನೋಡಿ. ಹುಡುಗನ ಹುಡುಗಿನ ಅಪ್ಪ ಮಗು ಆಗಿರೋದು. ನೋಡಿ ಎಲ್ಲಿ ಇದು ತಾತ ಬನಿಯನ್ ಹಾಕೊಂಡ್ ಕೂತಿರಲ್ಲ? ಕರೆಕ್ಟ್. ಚೆನ್ನಾಗಿದ ಬೇಡ ಬೇಡ ಮಾಮ. ಇನ್ನೊಂದು ಫೋಟೋ ಇತ್ತಲ್ಲ ಮಾಮ ಮಮ್ಮಿದು 10 ವರ್ಷ ಸಣ್ಣ ಕಾಣ್ತಿರ ನೋಡಿ. ನಮ್ಮ ಅಕ್ಕ ಇದ್ದಂಗೆ ಇದ್ದೀರಾ? ಅಮ್ಮ ಅಲ್ಲ ನಿಮ್ಮ ಅಕ್ಕ. ಹಳೆ ಫೋಟೋಸ್ ನೋಡ್ತಾ ಇದ್ವಿ. ಹಳೆ ಫೋಟೋಸಲ್ಲಿ ಇವಾಗ ನೋಡ್ಕೊಟ್ರೆ ನಾವು ಹೆಂಗಿದೀವಿ ಎಲ್ಲರೂ ಚೇಂಜ್ ಆಗ್ಬಿಟ್ಟಿದ್ವಿ. ಎಲ್ಲ ಒಂದೆರಡು 2-3 ಫೋಟೋ ಜಾಸ್ತಿ ಆಗಿದ್ವಿ. ಆಫಿನಾ ಚೇಂಜ್ ಆಫಿನಾ 3 ರೌಂಡ್ ಏನು ಜಾಸ್ತಿ ಆಗಿದೆ. ಸೊ ಡಿಯರ್ಸ್, ಇದು ಇವತ್ತಿನ ವ್ಲಾಗ್ ಆಗಿತ್ತು. ಮೇ ಬಿ ಇವತ್ತಿನ ವ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ನನ್ನ ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಹೊಸಬ್ರು ಯಾರು ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಇವತ್ತಿನ ವ್ಲಾಗ್ ಜೊತೆಗೆ ನಾನು ಹೊರಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ವ್ಲಾಗ್ ಜೊತೆಗೆ. ಹೋಗ್ಬರಲ್ಲ.